ಏನು ಮಾಡ್ತಿದ್ದೀರಾ? ಯಾವ ವಿಡಿಯೋ ಅದು? ಯಾವಾಗ ಮಾಡಿದ್ದು? ಏನೋ ಧಾನ್ವಿ, ಏನು ಸಮಾಚಾರ? ಏನೂ ಇಲ್ಲ, ನೀವೇ ಮಾತಾಡ್ಬೇಕು. ಬನ್ನಿ ಊಟ ಮಾಡೋಣ. ಬನ್ನಿ ಊಟ ಮಾಡ್ತೀವಿ. ಬನ್ನಿ ಮಾಡೋಣ. ಇನ್ನು ಲೇಟೇ ಬರೋದು. ಇಲ್ಲ, ಟೈಮ್ ಆಯ್ತು. ಪೂಜಿಸ್ಗೆ ಬರ್ಡೇ. ಸಾನು ಬರ್ತ್ಡೇ ವಿಡಿಯೋ ಕಳಿಸಿದ್ನಲ್ಲ, ಅದನ್ನ ನೋಡ್ತಾವ್ರೆ. ಸಾನು ವಿಡಿಯೋ ಬರ್ತ್ಡೇ ಡೆಕೋರೇಷನ್. ರಮ್ಯನ್ ಫೋನ್ ಅನ್ಸುತ್ತಿದ್ವಲ್ಲ. ಈಗ ಬಾ ಸೋನಿ, ಊಟ ಮಾಡ. ಹೊಟ್ಟೆ ಹಸ್ತಿಲ್ವಾ? ಏ ಸೋನಿ, ಹೊಟ್ಟೆ ಹಸ್ತಿಲ್ಲ? ಬಾ. ಇಲ್ಲಿ ನೋಡಿ ಶೆಫ್ 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 ಏನು ಮಾಡ್ಬಿಟ್ಟು ಬಂದ್ರಿ? ಕಡಲೆಕಾಳು ಉಸ್ಲಿ ಮಾಡಿಬಿಟ್ಟು ನಮಗೆ ಊಟಕ್ಕೆ ಕರೆದ್ರು. ಬನ್ನಿ ಆಗೈತೆ ಅಂತ. ಬನ್ನಿ ಬನ್ನಿ ಊಟಕ್ಕೆ ಬಂದ್ರೆ ಊಟ ಮಾಡೋಣ. ಉಸ್ಲಿ ಸಾನು ಕಾಳು ಬ್ರೌನ್ ಚೆನ್ನಾದ ಅಲ್ವಾ? ನಿನ್ನ ಫೇವ್ರೇಟು, ನಂಗೆ ಜಾಸ್ತಿ ಕೊಡು ಅಂತೀಯಲ್ಲ. ಊಟ ಮಾಡ್ಬೇಕಾದ್ರೆ ಕೊಡ್ತೀನಿ. ಸಾನು ಕತಿಯಾಮನ. ಚಾಕ್ಲೇಟ್ ಅವಳು ತಿನ್ನಂಗಿಲ್ವಲ್ಲ, ಚಾಕ್ಲೇಟ್ ಥರ ಅದನ್ನು ತಿಂತಾಳಂತೆ. ಕೊಡೆ ಅವಳಿಗೊಂದು. ಈಗ ಅದು ತಿನ್ಬೇಡಿ, ಬನ್ನಿ ಈಗ. ಏನು ಸಾಮಾನುಗಳು ತುಂಬಿದ್ದೀವಿ ನೋಡಿ. ನಾನು ಇದ್ದಾಗ್ಲಿಂದಾನು ಈಗ ತಿಂದು ಇಟ್ಟಿದ್ದೀನಿ. ಅದೇನು ಖಾಲಿನೇ ಆಗ್ತಾ ಇಲ್ಲಪ್ಪ. ತಗೊಂಡ್ರೆ ತಾನೇ ಅಮ್ಮ ಖಾಲಿ ಆಗೋದು. ನೀನ್ ಹೇಳ್ತೆ ನಾನೇ ಏನೇನೋ ಇಟ್ಕೊಳ್ತೀನಂತ, ನೀನೇನೇನೋ ಇಟ್ಕೊಂಡಿಲ್ವಾ? ನಾನಲ್ಲಿ ಬುಕ್ಸ್ ಇಟ್ಕೊಂಡಿದ್ದೆ ಸಾನು, ನಾನು ಇನ್ನೇನು ಇಟ್ಟಿರ್ಲಿಲ್ಲ. ಇದೆಲ್ಲ ನನ್ನ ಸಾಮಾನು ಅಲ್ಲ, ಎಲ್ಲ ಬಾಬನ್ ಸಾಮಾನು. ಇವಳೇನು ಅಂತಿರೋದಂದ್ರೆ, ಇವಳು ಕಸ ಕಡಿಯೆಲ್ಲ ಎತ್ತಿಟ್ಕೋತಾಳೆ. ಸೋಪೊಂದು ಬಾಕ್ಸ್ ಎತ್ತಿಟ್ಕೋತಾಳೆ, ಶಾಂಪೂ ಮುಗಿದ್ಮೇಲೆ ಎತ್ತಿಟ್ಕೋತಾಳೆ, ಹ್ಯಾಂಡ್ ವಾಶ್ ಮುಗಿದ್ಮೇಲೆ ಡಬ್ಬ ಎತ್ತಿಟ್ಕೋತಾಳೆ, ಬಾಡಿ ವಾಶ್ ಮುಗಿದ್ಮೇಲೆ ಎತ್ತಿಟ್ಕೋತಾಳೆ. ಏನೋ ಮಾಡ್ತೀನಿ ನಾನು ಅಂತ. ಹಾಕೋ, ಬೆಲ್ಟು ಹಾಕೊಳ್ಳೆ. ಯಾಕಮ್ಮ ಬೆಲ್ಟು? ನಿಮಗೆ ಇಬ್ಬರದು ಮಮ್ಮಿದಿಗಳದು ಬೆಲ್ಟ್ಗಳು ಹಾಕೊಂಡು ತಿರುಗಿ. ಮತ್ತೆ ಈಗ ಇಲ್ಲಿ ನೋಡಿ ಅಮ್ಮ, ಅದು ID ಕಾರ್ಡ್ ನಮ್ದಲ್ಲ, KSRTC ಇರೋದು ಅಪ್ಪಂದು. ಹೌದಾ? ಇಲ್ಲ, KSRTC ನಿಂದು ಇತ್ತು. ಜಾಮಿಟ್ರಿ ಬಾಕ್ಸ್ ತಗೊಳಮ್ಮ. ಯಾವ್ದಾದ್ರು ಕಂಪಾಸ್ ಎಲ್ಲ ಐತೆ. ಸಾನು ಬೇಕು ಜಾಮಿಟ್ರಿ ಕಲಿಯಕ್ಕೆ. ತಗೊಂಡೋಗು ಸಾಮಾನು. ಈ ಬಾಕ್ಸ್ ಕಂಪಾಸು ಪ್ರೊಟ್ರಾಕ್ಟ್ರು ಎಲ್ಲ ಇದೆ. ಅದೇ ನಮ್ಮಮ್ಮ ಗೋಲ್ಡನ್ ಒಳ್ಳೆ ಟ್ರೆಷರ್ ಹಂಟ್ ನಡೀತಾ ಇದೆ. ನಮ್ಮ ಸಾನು ಅದೇನು ಇದೇನು ಅಂತ ಕೇಳ್ತಾ ಇದೆ. ಏನು ಟ್ರೆಷರ್ ಹಂಟ್ ಮಾಡ್ತಿದ್ದಾರೆ ನೋಡು. ಮಮ್ಮಿದು ವಾಚ್ಗಳು. ನಂದು ಇದು ಇದೊಂದೇ ನಂದು. ಇದು ನಂದಲ್ಲಪ್ಪ. ಇದು ನಂದಲ್ಲ. ಇದು ಹಾಕ್ತಾ ಇದ್ದೆ, ಇದು ಹಾಕ್ತಾ ಇದ್ದೆ. ಇದು ಇಷ್ಟ ಆಯ್ತು. ಇದು ನಾನು ಹಾಕ್ತಿದ್ನಾ? ನಂಗೆ ಗೊತ್ತಿಲ್ಲಪ್ಪ, ಏನೋ ಮರ್ತಾಗುತ್ತೆ. ಆಟ ಆಡೋದು ಏನಾಯ್ತು? ಏನೇನು ಸಿಗ್ತಾ ಇದೆ ನೋಡಿ ಈ ಟ್ರೆಷರ್ ಹಂಟಲ್ಲಿ. ತಟ್ಟೆಗಳು. ಏನು ತಟ್ಟೆಗಳದು? ಅದೇ ತಗೊಂಡಿದ್ದಲ್ಲಮ್ಮ ಬಾತ್ ತಿನ್ನಕ್ಕೆ. ಅಯ್ಯೋ, ಎಷ್ಟು ವರ್ಷ ಆಯ್ತಮ್ಮ ತಿಂದೆ ಇಟ್ಟಿದ್ಯಲ್ಲಮ್ಮ. ಇಟ್ಟುನೇ ಅದ್ರದ್ದು ಕಡಿಮೆ ಆಗ್ಬಿಟ್ಟಿರುತ್ತೆ ಟೆಂಪರ್ಮೆಂಟ್. ತೆಗಿರಿ. ಕರೆಕ್ಟು ಸಾನು. ನಿಮ್ಮ ಮಮ್ಮಿದು ಹೈಡ್ ಆ್ಯಂಡ್ ಸೀಕ್. ಕರೆಕ್ಟ್. ಇಲ್ಲಿ ನೋಡಿ ಟಿಕ್ಟಾಕ್ ಇದೆಲ್ಲ ಆರ್ಲೆಕ್ಸ್ಗೆ ಫ್ರೀ ಬಂದಿದ್ದು. ಇದು ನೋಡಿ, ಇದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಥರ ಚಿಕ್ಕದು. ಇದು ಲೂಡೋ. ಸಿಕ್ತು. ತೆಗೀರಿ ಪ್ಲೇಟು. ಹುಡ್ಕೋದಕ್ಕೆ ಇಷ್ಟೆಲ್ಲ ತೆಗ್ದಿದ್ದೀಗ ಅಮ್ಮ. ಎಲ್ಲ ತುಂಬ ಬೇಡ, ಬಿಸಾಕಮ್ಮ. ನಿಮ್ಮ ಅಪ್ಪ ಕೇಳಿದ್ರೆ ನಾಳೆ ಅದಿತ್ತು ಇದು ಅಂದ್ರೆ. ಇದೆಲ್ಲ ನಮ್ಮ ಅಪ್ಪಂದಲ್ಲ, ನಮ್ಮ ನೋಡಿ. ಇದು ಗಿಫ್ಟ್ ಬಂದಿದ್ದು, ಯಾರು ಕೊಟ್ಟಿದ್ದು? ಗಿಫ್ಟ್ ಬಂದಿರೋದು ಓಪನ್ನು ಮಾಡಿಲ್ಲ, ಹಂಗೆ ಇಟ್ಟವ್ರು ನೋಡಿ. ನಾನು ಬಂದಾಗ ನನಗೆ ನನ್ನ ಗಂಡಿಗೆ ಎದ್ದೆಲ್ಲ ತಿಂಡಿ. ಅಮ್ಮ ನೋಡು, ಈಗ ಎತ್ತಿಟ್ಕೋತಾಳಂತೆ. ತಗೋ ಇಟ್ಕೋಗಿ, ನಿನ್ನ ಮಗಳಿಗೂ ಕೂಡ ಅದರಲ್ಲಿ. ಏನು
ಎಷ್ಟೋ ವರ್ಷದಿಂದ ಪಾಕೆಟ್ ಕ್ಯಾಲೆಂಡರ್ ಇಟ್ಟಿದ್ದೀವಿ ನಾವು. ಅಬ್ಬಾ ಬಾ ಬಾ ಇದೆ ಬಜೆಟ್ ನಮ್ಮನೇಲಿ ಇಂಥ ಸಾಮಾನುಗಳು ತುಂಬಾ ಇದೆ. ಅದೇನು ಮೊಬೈಲಲ್ಲಿ ಆಡ್ತಿದ್ಯಾ? ಇಲ್ಲಿ ತಗೋ, ಇಲ್ಲಿ ಆಡು ಸಾನು ಜೊತೆ, ನೋಡೋಣ ಯಾರು ವಿನ್ ಆಗ್ತೀರಾ. ಅದು ಆಡೋದು ಅದು ಇದೆ. ಎಲ್ಲಿ ಸಾನು? ಇಲ್ಲಿಂದ 36 ಆದ್ಮೇಲೆ 37. 36 ಆದ್ಮೇಲೆ ಡೈರೆಕ್ಟ್ ವಿನ್ನು. ಅಯ್ಯೋ, ಬಸ್ ಪಾಸ್ಗಳು ತೋರಿಸ್ತಾವ್ರ ನಮ್ಮಮ್ಮ. ID ಕಾರ್ಡ್ ಅಂತೆ, ಬಸ್ ಪಾಸ್ ಅಂತೆ. ಅದರಲ್ಲಿ ಸ್ಪೈಡರಲ್ಲಿ ಸಾನು ವಿನ್ ಆದ್ಲು. ಈಗ ಸ್ನೇಕ್ ಆ್ಯಂಡ್ ಲ್ಯಾಡರ್. ನಾನೇ ವಿನ್ ಆಗೋದಿದ್ರಲ್ಲಿ 6. ಆಲ್ ದಿ ಬೆಸ್ಟ್ ಬೋತ್ ಆಫ್ ಯು. ಅಮ್ಮ, ಅದನ್ನ ಯಾಕೆ ಇನ್ನ ಒಳಗಡೆ ಇಡ್ತಾ ಇದೀಯಾ? ಯಾರು ಅರ್ಜೆಂಟಾಗಿ ತಿಂತವ್ರಿ? ನೀವೇ ತಿನ್ನಿ. ನೋಡು, ಪ್ಲೇಟ್ಸ್ಗಳು ಇಟ್ಟು ಟೆಂಪರ್ಮೆಂಟ್ ಹೋಗ್ತಾ ಇದೆ ಅಂದರೆ ಮತ್ತೆ ಎತ್ತಿಡ್ತಾ ಇದೆಯಾ? ತಗೊಳ್ಳಿ, ಇದರಲ್ಲೇ ಕೊಟ್ಟಿದ್ದೀನಿ. ತಗೊಳ್ಳಿ, ಶುಭಾರಂಭ ಮಾಡಿ. ಅಷ್ಟೇ, ಅಮ್ಮ ನವರಾತ್ರಿಲಿ ಓಪನ್ ಮಾಡಿ. ಮೇಲಿಟ್ಟದ್ದು 5 ಏನೇನೋ ಡಿಸೈನ್ ಬೇರೆ ಮಾಡ್ತಿದ್ಯಲ್ಲೇ. ಏನು ಇಷ್ಟು ದಪ್ಪ ಮಾಡ್ತೀಯ? ಎಲ್ಲನೂ ಒಂದೇ ಸಮ ಮಾಡ್ಬೇಕು ತಾನೆ? ಹಂಗಲ್ಲ, ಹಿಂಗೆ ಮಟ್ಟ ತಗೊಂಡು ಮಾಡಮ್ಮ. ಹಿಂಗೆ ಮಾಡು, ಹಿಂಗೆ. ಅಯ್ಯೋ, ಡಿಸೈನರ್ಗಳು ಏನೇನೋ ಹೇಳ್ತವ್ರೆ. ಅಚ್ಚರಿ, ಏನು ಹೇಳೋದು? ಬೇಡ, ಹಾಲಿನ ಪೌಡ್ರಿಂದ ಮಾಡಿರೋ ಬೇಡ. ಹೌದು, ನನಗೆ ನನ್ನ ತಂಗಿನೇ ಹೇಳಿದ್ದು ತಗೋ ಇದನ್ನ ಮಾಡು ಅಂದ್ಬಿಟ್ಟು. ಅವಳು ಹೇಳಿದ ಮೇಲೇ ನಾನು ಮಾಡಿದ್ದು, ನಿಮಗೆ ತೋರಿಸಿದ್ದು. ಇವತ್ತು ಮಾಡಿದಾಳೆ. ಇನ್ನು ಗಟ್ಟಿ ಆಗ್ಬೇಕು ಸ್ವಲ್ಪ. ಅಂಟ್ಕೋತಾ ಇದೆ. ತುಪ್ಪ ಹಚ್ಚಿದ್ದೀನಿ. ತಣ್ಣಗಾದ್ಮೇಲೆ ಸಲೀಸಾಗಿ ಬರುತ್ತೆ. ನಾಳೆ ತನಕ ಸರಿ ಹೋಗುತ್ತೆ, ಇಲ್ಲಾಂದ್ರೆ ನಾಳೆಗೆ ಗಟ್ಟಿ ಆಗ್ಬಿಡುತ್ತೆ. ಸೊ ಇಷ್ಟೊಂದು ಯಾಕೆ ಮಾಡಿರೋದು ಅಂದರೆ, ನಾಳೆ ಇವರು ಕುಂಕುಮ ಕೊಡೋದಕ್ಕೆ ಮುತ್ತೈದೆಯರನ್ನ ಕರಿತಾ ಇದ್ದಾರೆ. ಅವ್ರಿಗೆ ತಾಂಬೂಲ ಜೊತೆ ಸ್ವೀಟ್ ಕೊಡೋದಕ್ಕೆ. ತುಂಬ ಚಿಕ್ಕದಾದ್ರು ಹಿಂಗೆ ರಾಜೇಶ್ ಅವರು ವಿಡಿಯೋ ಕಾಲ್ ಮಾಡಿದ್ದಾರೆ. ಓಕೆ, ನಾನು ಮಾತಾಡ್ಬಿಟ್ಟು ಬರ್ತೀನಿ. ರಾಜೇಶ್ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಬಂದಿದ್ದಾರೆ. ಅಂದರೆ ಬೇಗನೆ ಆಗಬೇಕಿತ್ತು, ತುಂಬಾ ಲೇಟ್ ಆಯಿತು. ಆ್ಯಂಡ್ ನಾವು ನೈಟ್ ಲೈಟಿಂಗ್ಸ್ ನೋಡೋದಕ್ಕೆಲ್ಲೂ ಹೋಗಿರಲಿಲ್ಲ ಅಲ್ವಾ. ರಾಜೇಶ್ ಯಾವಾಗ್ಲೂ ಹಾಸ್ಪಿಟಲ್ಲೇ ಇರ್ತಾಯಿದ್ರು. ಹಾಗಾಗಿ ಇವತ್ತು ಲೈಟಿಂಗ್ಸ್ ಎಲ್ಲ ನೋಡಿ ಹೋಗೋಣ ಅಂತ ಹೇಳ್ಬಿಟ್ಟು KR ನಗರಕ್ಕೆ ಹೊರಟಿದ್ದೀವಿ. KR ನಗರದಲ್ಲಿ ಅತ್ತೆ ಇದ್ದಾರಲ್ಲ, ಈ ಸರಿ ಹಬ್ಬ ಅಲ್ಲೇ ಮಾಡೋಣ ಬನ್ನಿ ಅಂತ ಹೇಳಿದ್ರು. ಒಂದು ದಿನ ಮುಂಚೆ ಏನಾದರೂ ಅತ್ತೆಗೆ ಡಿಸ್ಚಾರ್ಜ್ ಆಗಿದ್ದಿದ್ರೆ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ನಾವು ಗಾಡಿ ಪೂಜೆ ಎಲ್ಲ ಮಾಡಬೇಕಿತ್ತಲ್ವ. ವರ್ಷಕ್ಕೊಂದೇ ಸಾರಿ ಗಾಡಿ ಪೂಜೆ, ಆಯುಧ ಪೂಜೆ ಎಲ್ಲ ಮಾಡೋದು. ಹಾಗಾಗಿ ಹೋಗೋಣ ಅಂದ್ಕೊಂಡಿದ್ವಿ, ಆದರೆ ಆಗಲಿಲ್ಲ, ಲೇಟ್ ಆಯಿತು. ಇನ್ನೊಂದು ದಿನ ತಾನೇ ರಜಾ ಹಾಕ್ಬಿಡೋಣ ಬಿಡು ಅಂದ್ಬಿಟ್ಟು ರಜಾ ಹಾಕಿ ನಾವೀಗ KR ನಗರದ ಕಡೆ ಹೋಗ್ತಾ ಇದ್ದೀವಿ. ಲೈಟಿಂಗ್ಸ್ ಮೈಸೂರ್ದಂತೂ ಅಮೇಝಿಂಗ್ ಆಗಿತ್ತು. ನಾನು ಅಂದ್ಕೊಳ್ತಾ ಇದ್ದೆ ಎಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದೆ ಅಲ್ವಾ. ಎವ್ರಿ ಇಯರ್ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಸರ್ಕಲಲ್ಲಿ ಈ ಏರಿಯಾ ಆ ಏರಿಯಾ ಅಂತ ಏನೂ ಇರಲಿಲ್ಲ. ನೀವು ಎಲ್ಲೆಲ್ಲಿ ಹೋಗ್ತಿರೋ ರೋಡಲ್ಲಿ ಎಲ್ಲನೂ ಕೂಡ ಲೈಟಿಂಗ್ಸ್ ಇತ್ತು. ನಾನು ಅಂತಿದ್ದೆ ಸ್ಟ್ರೀಟ್ ಲೈಟೇ ಬೇಡವಲ್ರಿ, ಅಷ್ಟೊಂದು ಬೆಳಕಾಗಿದೆ ಅಂತ ಹೇಳಿಬಿಟ್ಟು. ರಿಯಲಿ ಇಟ್ ವಾಸ್ ಅಮೇಝಿಂಗ್. ಹೇಳಿದ್ನಲ್ಲ, ಈಚ್ ಆ್ಯಂಡ್ ಎವ್ರಿ ಸರ್ಕಲ್. KR ನಗರ್ ರೋಡಿಗೆ ಬಿದ್ದಿದ್ದೀವಿ, ಆದರೂ ಅಲ್ಲೂ ಕೂಡ ಏನಂತಾರೆ, ಒಂದು ಬಾರ್ಡರ್ ಇರುತ್ತಲ್ಲ, ಅಲ್ಲಿ ತನಕನೂ ಹಾಕಿದ್ರು. ಇಟ್ ವಾಸ್ ರಿಯಲಿ ನೈಸ್. ನಮ್ಮ ಮೈಸೂರು ಯಾವಾಗಲೂ ಫೇಮಸ್. ಓಕೆ ಸ್ನೇಹಿತರೆ, ಈಗ ಲೈಟಿಂಗ್ಸ್ ತೋರಿಸ್ತಾ ಇದ್ದೀನಿ. ನೀವು ಮೈಸೂರಿಗೆ ಬಂದಿದ್ರೆ ನೀವು ನೋಡಿರ್ತೀರ. ಮೈಸೂರಿಗೆ ಬಂದಿಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಒಂದು ಡೇ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ.
ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದೆ, ನಾನು ನೋಡೇ ಇರಲಿಲ್ಲ. ಇಲ್ಲಿ ಪರೋಟ ತೊಗೊಳಕ್ಕೆ ಹೋಗ್ತಿದ್ದಾರೆ. ಇವತ್ತು ಸ್ಪೆಷಲ್ ಅಡುಗೆ ಮಾಡಿದ್ದಾರಂತೆ, ಅದಕ್ಕೆ ಪರೋಟ ತೊಗೊಂಡು ಬನ್ನಿ ಅಂತ ಫೋನ್ ಮಾಡಿದರು. ಆನ್ ದ ವೇ ಅಲ್ವಾ, ನಾವು ಇಲ್ಲಿಂದನೇ ಹೋಗೋದು. ಇಲ್ಲಾಂದರೆ ನಮ್ಮ ಹುಣಸೂರು ರೋಡಿಂದ ಮತ್ತೆ ಇಲ್ಲಿಗೆ ಬರಬೇಕಾಗತ್ತೆ ಯಾರಾದರೂ. ಸೊ ನಾವೀಗ KR ನಗರ್ ರೀಚ್ ಆದ್ವಿ. ಸಿಗುತ್ತೋ ಇಲ್ವೋ, ಇಲ್ಲಾಂದರೆ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕು. ಯಾಕ್ರಿ ಫುಲ್ ಫಾಸ್ಟಾಗಿ ಓಡ್ಬಿಟ್ರಿ? ನಾನು ಯಾವುದೋ ಇದರಲ್ಲಿ ನನಗೂ ಗೊತ್ತಾಗ್ಲೇ ಇಲ್ಲ. ನಾನು ಬ್ರೇಕ್ ಹಾಕ್ದಾಗ್ಲೇ ಇದ್ಯಾಕೆ ಇವ್ರು ಹಿಂಗ್ ಬ್ರೇಕ್ ಹಾಕಿದ್ರು? ಗಾಡಿ ಬರ್ತಿದ್ಯಾ? ಅಯ್ಯೋ ಇಶುಮಲ್ ಪಪ್ಪಿ ದೇತ್ರತೆ ಪಪ್ಪ ಏನ್ ಮಾಡ್ತಾನೆ ಪಪ್ಪಿ ಅವನಾ ಕುಶಾಲ. ಇಶು ನಮ್ಮತ್ತೆ ನೋಡಿ ಹಾಸ್ಪಿಟ್ಲಲ್ಲಿ ತೋರಿಸ್ಲಿಲ್ಲ, ರೆಡಿಯಾಗಿ ಕೂತಿದ್ದಾರೆ. ಆಗ್ಲೇ ಊಟ ಮಾಡ್ತಿದ್ದಾನೆ. ಮಾಮ ಆರಾಮ? ಜವಲಾ ಪರೋಟ. ಇಲ್ಲಿ ನೋಡಿ ಸ್ನೇಹಿತರೆ, ಅಪ್ಪು ಬರ್ದಿರೋದು ವೆಲ್ಕಮ್ ನಾನಿ ಅಂದರೆ ಅಜ್ಜಿಗೆ ಆ್ಯಂಡ್ ಸಾನು ಫ್ಯಾಮಿಲಿ ಅಂದರೆ ಇಬ್ರಿಗೂ ವೆಲ್ಕಮ್ ಮಾಡ್ತಾ ಇರೋದು. ವೆಲ್ಕಮ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡೋದಕ್ಕೆ ಅಂದ್ಬಿಟ್ಟು ಈ ಮಕ್ಕಳೇ ಸೇರಿಕೊಂಡು ಕೇಕ್ ಮಾಡಿದಾರಂತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಫುಲ್ ಡ್ರೈ ಫ್ರೂಟ್ಸು, ಹರ್ಷಿ, ಸಿರಪ್ಪು. ಅಂದರೆ ಇವರು ನಮ್ಮ ಚಿಕ್ಕಣ್ಣ, ದೊಡ್ಡಣ್ಣ ಆ್ಯಂಡ್ ಅಲ್ಲಿ ಇಬ್ಬರು ಇದ್ದಾರೆ ನೋಡಿ ಹುಡುಗರು. ಚಿಕ್ಕವನು, ದೊಡ್ಡವನಿದ್ದಾನಲ್ಲ ನಿಹಾಲ್ ಅಂತ ಹೇಳಿ, ಅವರೆಲ್ಲ ಸೇರಿಕೊಂಡು ಅವರೇ ಮಾಡಿರೋದಂತಪ್ಪ. ದೊಡ್ಡವ್ರದ್ದು ಹೆಲ್ಪು ತೊಗೊಂಡಿಲ್ವಂತೆ. ನಂಗೆ ಅದು ಬೇಕು ಇದು ಬೇಕು ಎಲ್ಲನೂ ಕೊಡಿ ಅಂದ್ಕೊಂಡು ಕೇಳಿಕೊಂಡು ಎಲ್ಲ ಸೇರಿ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿದೆ. ಸಾನು ಬರಲಿ ಅಂತ ಕಾಯ್ತಾ ಇದ್ರಂತೆ. ಸೊ ಸಾನು ಬಂದ ತಕ್ಷಣವೇ ಕೇಕ್ ಕಟಿಂಗ್ ನಡೀತಾ ಇದೆ. ಸೊ ಈ ಕೇಕ್ ಕಟಿಂಗ್ ಯಾತಕ್ಕೆ ಅಂದರೆ ಅಜ್ಜಿನ ಹಾಸ್ಪಿಟಲಿಂದ ವೆಲ್ಕಮ್ ಮಾಡೋದಕ್ಕೆ. ಸೊ ಸ್ನೇಹಿತರೆ, ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಹೇಗಿದ್ದಾರೆ ಅತ್ತೆ, ಹುಷಾರಾದ್ರಾ ಅಂತ ಹೇಳಿ. ಹಾಗಾಗಿ ನಾನಿವತ್ತು ಈ ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅತ್ತೆ ಹುಷಾರಾಗಿ ವಾಪಸ್ಸು ಮನೆಗೆ ಬಂದಿದ್ದಾರೆ ಅಂತ ತಿಳಿಸೋದಕ್ಕೋಸ್ಕರ. ಆ್ಯಕ್ಚುಲಿ ಮೈಸೂರಲ್ಲಿ ಕೆಲವೊಂದು ವ್ಲಾಗನ್ನು ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಅತ್ತೆ ವಿಷಯ ಅಂತ ಹೇಳಿಬಿಟ್ಟು ಇವತ್ತು ಊರಿಗೆ ಬಂದಿರೋ ಕ್ಲಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಸ್ನೇಹಿತರೆ, ಅತ್ತೆ ದೇವ್ರ ದಯೆಯಿಂದ ಹುಷಾರಿದ್ದಾರೆ. ತುಂಬ ಡಯಟ್ ರೆಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಅಷ್ಟೇ ತಿನ್ನಬೇಕು, ಇಷ್ಟೇ ಕುಡಿಬೇಕು ಅಂತ ಹೇಳಿಬಿಟ್ಟು ಇನ್ನು ಒಂದು 10 days ಆದಮೇಲೆ ಮತ್ತೆ ಫಾಲೋ ಅಪ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಆ್ಯಸ್ ಆಫ್ ನೌ ಶಿ ಈಸ್ ಡೂಯಿಂಗ್ ಗುಡ್. ಸ್ವಲ್ಪ ಸುಸ್ತಿರುತ್ತೆ ಅಲ್ವಾ ಹಾಸ್ಪಿಟಲಿಂದ ಬಂದಮೇಲೆ, ಹಾಗಾಗಿ ಸ್ವಲ್ಪ ಡಲ್ ಕಾಣ್ತಾ ಇದ್ದಾರೆ. ಅದರ್ವೈಸ್ ಶಿ ಈಸ್ ಔಟ್ ಆಫ್ ಡೇಂಜರ್, ಆ ಥರ ಏನೂ ತೊಂದರೆ ಇಲ್ಲ. ಓಕೆ ಸ್ನೇಹಿತರೆ, ಹೇಳಿದ್ನಲ್ಲ ಮೈಸೂರು ವ್ಲಾಗನ್ನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಈಗ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬಾಯ್.